ಏನಾಯ್ತು ಅಂತ ಈಗ ಕೇಳಕ್ ಬಂದಿದ್ಯಾ? ಒಂದೇ ಒಂದು ಕ್ಷಣ ಎಚ್ಚರ ತಪ್ಪಿದ್ರು ಅನಾಹುತ ಆಗೋಂಥ ಸಮಯ ಇದು. ಇವಳು ಒಂದೊಂದು ಹೆಜ್ಜೆ ಇಡೋವಾಗ್ಲೂ ನೀನ್ ಕಣ್ಣ ಕಾವಲಾಗಿ ನೋಡ್ಕೋಬೇಕು. ಇಲ್ಲ, ಈ ವಿಷಯದಲ್ಲಿ ಮಾಮ ಯೋಚನೆ ಮಾಡಿದೆ ಸರಿ. ಮೊದಲು ಹೇಗಾದ್ರೂ ಮಾಡಿ ಆ ಮುದುಕಿನ ಮುಗಿಸ್ಬೇಕು. ಮಾಮ್ ಒಳ್ಳೆ ಪ್ಲಾನೇ ಮಾಡಿದ್ಲು, ಆದರೆ ಆ ದರಿದ್ರ ಶ್ರಾವಣಿ ಮಧ್ಯ ಬಂದು ಎಲ್ಲ ಪ್ಲಾನ್ನ ಹಾಳು ಮಾಡ್ಬಿಟ್ಲು. ನನಗೆ ಬರ್ತಿರೋ ಕೋಪಕ್ಕೆ ನಾನೇ ಕುತ್ಕೆ ಇಸ್ಕಿ ಆ ಮುದುಕಿನ ಸಾಯಿಸ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಬೇಡ, ಆಮೇಲೆ ನಾನೇನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಆಗಿ ಸರಿಯಿಲ್ಲ. ಏನು ಮಾಡಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡು ಮಾಮ್. ನೀನು ಏನೂ ಇಲ್ಲ ಅಂತ ಹೇಳ್ದಾಗಲೇ ಗೊತ್ತಾಗ್ತಿದೆ ನಿನಗೇನೋ ಟೆನ್ಷನ್ ಇದೆ ಅಂತ. ಮಾಮ್, ಈ ಮನೇಲಿರೋ ಪ್ರತಿಯೊಂದು ಕ್ಷಣನೂ ಟೆನ್ಷನಲ್ಲೇ ಬದುಕಿ ಸಾಯ್ತಾ ಇದ್ದೀವಿ. ಮನೆ ತುಂಬ ಬರೀ ಶತ್ರುಗಳೇ ಇದ್ದಾರೆ. ತಲೆಗೆಟ್ಟೋಗಿದೆ ನನಗೆ. ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಮಾಮ್, ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ನಿನಗೆ ನಿಂದೆ ಅಂತ ಯೋಚನೆಗಳಿದೆ. ಮತ್ತು ನಾನೇನೋ ಹೇಳಿ ನಿನ್ನ ತಲೆ ಕೆಡ್ಸೋಕ್ಕೆ ಇಷ್ಟ ಇಲ್ಲ ನಾನು. ಅಂದರೆ ನೀನು ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಆಯಿತು. ಹೌದು ಮಾಮ್, ಆ ಮುದುಕಿನ ಮುಗಿಸ್ಬೇಕು ಅಂತ ಅನ್ಕೋತೀನಿ. ಈ ವಿಷಯನ ನಿಂಗೆ ಹೇಳಿದ್ರೆ ನೀನಂತೂ ಒಪ್ಪಲ್ಲ. ಏನೇ ಮಾಡೋದಿದ್ರು ನಾನು ಒಬ್ಬನೇ ಮಾಡ್ತೀನಿ. ನೋಡು ಮಾಡಿ, ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಬೇಕು. ಕೋಪ ಆವೇಶ ನನಗೂ ಬರ್ತಿದೆ. ಈ ಮನೆಯವ್ರ ಮೇಲೆ ಸಿಟ್ಟು ಹುಕ್ಕಿ ಹರಿತಿದೆ. ಆದರೆ ನಾವು ಆವೇಶ ಪಟ್ಟು ದುಡುಕ್ಬಾರ್ದು. ಈ ಸಲ ಏನೋ CCTVಯಲ್ಲಿ ಅವ್ರಿಗೆ ಯಾವ ಫುಟೇಜು ಸಿಕ್ಕಿಲ್ಲ, ಹಾಗಾಗಿ ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಹಾಗಂತ ನಾವೇನು ಮಾಡಕ್ಕೆ ಹೋಗಿ ಸಿಕ್ಕಾಕೋಬಾರ್ದು. ನಿನ್ನ ತಲೆಯಲ್ಲಿ ಏನೇ ಐಡಿಯಾ ಇದ್ರು ಸದ್ಯಕ್ಕೆ ಅದನ್ನು ಹೋಲ್ಡ್ ಮಾಡು. ಯಾಕಂದರೆ ಇನ್ನು ಮುಂದೆ ನಾನು ಹಿಡೋ ಹೆಜ್ಜೆಗಳೇ ಬೇರೆ ಥರ ಇರುತ್ತೆ. ಈ ಮನೆಯವ್ರಿಗೆ ಬೆಂಕಿ ಹಚ್ಚಿದ್ರೆ ಸಾಲದು, ಜ್ವಾಲಾಮುಖಿನೇ ಸಿಡಿಬೇಕು. ಅಂದರೆ ಮಾಮ್, ಈ ಸಲ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ಯಾ ಅಂತ ಆಯಿತು. ಹೌದು, ರಂಬೆ ಕೊಂಬೆ ಮುರಿಯಕ್ಕೆ ಹೋದ್ರೆ ಅದು ಮತ್ತೆ ನಮ್ಮ ತಲೆ ಮೇಲೆ ಬೀಳ್ತಿದೆ. ಅದಕ್ಕೆ ಈ ಸಲ ಬುಡಕ್ಕೆ ಬೆಂಕಿ ಇಡಬೇಕು. ದೊಡ್ಡದಾಗಿ ಏನಾದರೂ ಪ್ಲಾನ್ ಮಾಡಬೇಕು ಮಾಡಿ. ಎಸ್ ಮಾಮ್, ನೀನು ಏನು ಬೇಕಾದರೂ ಮಾಡು ಮಾಮ್, ನನ್ನ ಸಪೋರ್ಟ್ ನಿನಗಿದೆ. ಆದರೆ ಈ ಮನೇಲಿ ಯಾರನ್ನೂ ಜೀವ ಸಹಿತ ಉಳಿಸ್ಬಾರ್ದು. ಅವ್ರೇನಾದರೂ ಬದುಕಿದ್ರೆ ನಮಗೆ ಪ್ರಾಬ್ಲಮ್ಮು. ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನು ಆದಷ್ಟು ಬೇಗ ಮಾಡು. ಯೂರ್ ರೈಟ್ ಮಾಡಿ. ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅದು ನಿನಗೋಸ್ಕರ ಮಾಡಿದ್ದೆ. ಆದರೆ ಇನ್ನು ಮುಂದೆ ಬೇರೆ ಥರನೇ ಯೋಚನೆ ಮಾಡಬೇಕು. ಆ ಶ್ರಾವಣಿ ಮಗು ಆಗಿದ್ದಾಗಲೇ ನಾನು ಅವಳನ್ನ ಹೊಸ್ಕಾಕ್ಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಅವಳನ್ನ ಬದುಕಕ್ಕೆ ಬಿಟ್ಟಿದ್ದೆ ತಪ್ಪು. ಇವತ್ತು ಅವಳು ನನ್ನ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತಾಳೆ. ಆ ವೀರು ನಾನು ಕೂತ್ಕೋಬೇಕಾಗಿರೋ ಸಿಂಹಾಸನದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಈ ರಾಜ್ಯ, ಈ ಮನೆನ ಆಳ್ತಿದ್ದಾನೆ. ಎಲ್ಲರೂ ಸೇರಿ ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ. ಒಬ್ಬೊಬ್ಬರಿಗೂ ನರಕ ತೋರಿಸ್ತೀನಿ. ಈ ವಿಷ ತುಂಬಿಕೊಂಡಿರೋ ಹಾವು ಮಾತ್ರ ಅಲ್ಲ, ಉಸಿರಲ್ಲೂ ವಿಷ ಇಟ್ಕೊಂಡವ್ರು ವಿಷ ಕನ್ಯಕೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಒಬ್ಬೊಬ್ಬರನ್ನು ನರಳಿ ನರಳಿ ಸಾಯಿಸ್ತೀರಿ ಮಾಡಿ. ಮೇಡಮ್ರೆ, ಸಿಕ್ಕ ಮೇಡಮ್ರೆ. ಕಳ್ಬೇಕು, ಸಿಕ್ತು. ಈಗ ನೀವು ಕಣ್ ತೆರೆದು ನೋಡ್ಬೇಕು. ಅಂದ್ರೆ ಈ ರೀತಿ ಕಾಣದೇ ಇರೋ ಮೆಸೇಜ್ಗಳನ್ನ ಕಾಣೋ ರೀತಿ ಮಾಡ್ಕೋಬೇಕು. ಅದೇನೋ ಬ್ಲಾಕ್ ಆಗಿರೋದನ್ನ ಆನ್ ಬ್ಲಾಕ್ ಅಂತಾರಲ್ಲ, ಅನ್ಬ್ಲಾಕ್. ಅದೇ ಅದನ್ನ ಮಾಡಿ. ಪಾಪ ನನ್ನ ಸುಬ್ಬು, ಇಡೀ ಮೊಬೈಲೆಲ್ಲ ಹುಡುಕಾಡಿದ್ರು ಏನು ಕೆಟ್ಟದಾಗ ಸಿಗ್ತಾ ಇಲ್ಲ. ಪಾಪ ಶ್ರಾವಣಿ ಮೇಡಮ್, ಶ್ರೀಮಂತರ ಮನೇಲಿ ಹುಟ್ಟಿದ್ರು ಎಷ್ಟು ಸಿಂಪಲಾಗಿ ಬದುಕ್ತಾ ಇದ್ದಾರೆ. ಮನೆಗೆ ಸೊಸೆಯಾಗಿ ಬಂದಮೇಲಂತೂ ಫ್ರೆಂಡ್ಸು, ಪಾರ್ಟಿ, ಟ್ರಿಪ್ಪು ಎಲ್ಲದರಿಂದನೂ ದೂರ ಇದ್ದಾರೆ. ಅವ್ರ ಮೊಬೈಲಲ್ಲಿರೋದೆಲ್ಲ ಹಳೆ ಟ್ರಿಪ್ ಫೋಟೋಗಳು, ನನ್ನ ಜೊತೆ ಕಳೆದಿರೋ ಕ್ಷಣಗಳು, ನಾನು ಅವರು ಮಾತಾಡಿದ್ದು, ನಾನು ಅವರು ಚಾಟ್ ಮಾಡಿದ್ದು, ಇದಿಷ್ಟೇ. ಏ ಸುಬ್ಬು, ಅಷ್ಟೊಂದು ಫೋನ್ ನೋಡ್ಬೇಡ.
ಕಣ್ಣು ಹೋಗ್ಬಿಡುತ್ತೆ. ನೀವು ಅಷ್ಟೇ ತುಂಬ ಫೋನ್ ನೋಡಬೇಡಿ, ಫೋನು ಬಿಸಿ ಆಗಿಬಿಡುತ್ತೆ. ಓಹೋ ಬಿಸಿ ಆಗ್ಬಿಡುತ್ತಾ? ಯಾಕೆ ನಿನ್ನ ಫೋನಲ್ಲಿ ಏನೇನೋ ಇದೆ ಅಂತ ನಿನಗೆ ಭಯ ಆಗ್ತಿದ್ಯಾ? ಮೇಡಮ್, ಫೋನ್ ಬಿಸಿ ಆಗೋದು ಭಯದಿಂದ ಅಲ್ಲ, ನನಗೇನು ಭಯ ಇಲ್ಲ. ನಿಮ್ಮ ಕೈಯಲ್ಲಿದೆಯಲ್ಲ ಫೋನು, ಅದಕ್ಕೆ ಹಾಗಂದೆ ಅಷ್ಟೆ. ಇಂಥ ಮಾತಿಗೆಲ್ಲ ಕಮ್ಮಿ ಇಲ್ಲ. ನಿನ್ನ ಫೋನಲ್ಲಿ ಏನೇನು ನೋಡಬೇಕೋ ಎಲ್ಲ ನೋಡಿದ್ದಾಯ್ತು. ನಾನು ಅಷ್ಟೇ, ನಿಮ್ಮ ಫೋನಲ್ಲಿ ಏನೇನು ನೋಡಬೇಕೋ ಎಲ್ಲ ನೋಡಿದ್ದಾಯಿತು. ಈಗ ನಿದ್ದೆ ಬರ್ತಾಯಿದೆ, ಮಲ್ಕೊತೀನಿ. ನಾನೀಗ ನೆಮ್ಮದಿಯಾಗಿ ಮಲ್ಕೋಬೋದು. ಅಪ್ರಂಜಿ ಅಂತ ಗಂಡ ಇರೋವಾಗ ನೆಮ್ಮದಿಗೆ ನಿದ್ದೆಗೆ ಕೊರತೆನೇ ಇರಲ್ಲ. ಶ್ರೀವಲ್ಲಿ ಗುಡ್ ನೈಟ್ ಅಂತ ಕಳಿಸಿದಾಳೆ. ಪರವಾಗಿಲ್ಲ, ಹೇಗಿದ್ರು ಈಗ ಅವರಿಬ್ರು ಫ್ರೆಂಡ್ಸ್ ತಾನೆ. ಅಟ್ಲೀಸ್ಟ್ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಈ ಥರ ಕಳ್ಸೋದ್ರಲ್ಲಿ ಏನೂ ತಪ್ಪಿಲ್ಲ. ಓಹೋ, ಸಾಹೇಬ್ರು ಒಂದೆರಡು ಸಲ ರಿಪ್ಲೈ ಮಾಡಿದ್ದಾರೆ. ಪಾಪ, ಅಷ್ಟಾದರೂ ಮಾಡಲೇಬೇಕಲ್ವಾ. ಇಷ್ಟೆಲ್ಲ ನಡೆದ್ರೂ ಈ ಕಾರ್ತಿಕೇಯ ಬದಲಾಗಿದ್ದಾನೆ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಂದರೆ, ಒಂದು ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ಕೋತಿದ್ದೀರಾ ಅಥವಾ ನಿಮಗೆ ನೀವೇ ಸುಳ್ಳು ಹೇಳ್ಕೊಂಡು ದ್ರೋಹ ಮಾಡ್ತಿದ್ದೀರಾ. ಮೊಬೈಲಿಗೆ ಹೋಗಿ ಬರೋ ಮೆಸೇಜ್ಗಳು ಇಷ್ಟೇನಾ ಅಂತ ಸ್ವಲ್ಪ ಒಳಗೇನಿದೆ ಅಂತ ಕೆದಕಿ ನೋಡಿ. ಹಿಂದೆ ಎಲ್ಲ ಶ್ರೀವಲ್ಲಿ ಜೊತೆ ಇವನೇನೇನು ಮಾತಾಡಿರ್ಬೋದು? ಬೇಜಾರಾಗಬೇಡ ಶ್ರೀವಲ್ಲಿ, ನಾನು ನಿನ್ನನ್ನು ಮದುವೆ ಆಗದೆ ಇರಬಹುದು, ಆದರೆ ನೀನು ಗೆಳತಿಯಾಗಿ ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀಯ. ಒಳ್ಳೆ ಮನಸ್ಸಿರೋ ಹುಡುಗಿ ನೀನು, ನಿನಗೆ ಒಳ್ಳೆಯದೇ ಆಗುತ್ತೆ. ಏಯ್ ಸುಬ್ಬ, ನಿನಗೆ ಯಾಕೋ ಇದೆಲ್ಲ ಬೇಕು? ಇಷ್ಟೊಂದು ಸಾಫ್ಟ್ ಕಾರ್ನಲ್ಲ ನಿನಗೆ ಶ್ರೀವಲ್ಲಿ ಬಗ್ಗೆ? ಶ್ರೀವಲ್ಲಿ ಏನೋ ಮೆಸೇಜ್ ಕಳಿಸಿದ್ದಾಳೆ. ಸುಬ್ಬು, ನಾನು ನಿನ್ನನ್ನು ಬಿಟ್ಕೊಟ್ಟಿರಬಹುದು, ನನ್ನ ಮನಸ್ಸು ನಿನ್ನನ್ನು ಬಿಟ್ಕೊಟ್ಟಿಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ನೀನೇ ಇರ್ತೀಯ. 1 4 3 ಇಂಥ ಮೆಸೇಜ್ ಎಲ್ಲ ಕಳಿಸಿದಾಳ ಈ ಶ್ರೀವಲ್ಲಿ. ತುಂಬ ಹಿಂದೆ ಮಾಡಿರೋದು ನಿಜ, ಆದರೂ ನನ್ನ ಸುಬ್ಬುಗೆ ಈ ಥರ ಎಲ್ಲ ಯಾಕೆ ಮೆಸೇಜ್ ಕಳಿಸ್ಬೇಕು ಇವಳು? ಮತ್ತೇನೋ ಕಳಿಸಿದಾಳೆ ಇಲ್ಲಿ. ಸುಬ್ಬು ಬೇಜಾರಾಗಬೇಡ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ.